ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಬಗ್ಗೆ ಅಪ್ಡೇಟ್ ಮಾಡ್ತಾ ಇಲ್ಲ. ಸೊ ನಿಫ್ಟಿ ಲಾಸ್ಟ್ ವಿಡಿಯೋನಲ್ಲಿ ಏನು ಅಪ್ಡೇಟ್ ಮಾಡಿದೆ ಅಂತಂದರೆ ಈ ಗ್ಯಾಪ್ ಫಿಲ್ ಆಗ್ಬೋದು ಅಂತ ಹೇಳಿದೆ ಅಲ್ವಾ. ನಿಫ್ಟಿ ನಿನ್ನೆ ಅಷ್ಟು ಮೂಮೆಂಟ್ ಇರಲಿಲ್ಲ, ಬಟ್ ಸ್ಟಿಲ್ ನಿನ್ನೆ ವ್ಯಾಲ್ಯೂ 1 to ಡಬಲ್ ಆಗಿದೆ. ಅಂದರೆ 100% ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ. ನೋಡಿ, ನಿನ್ನೆ 120 ಇದ್ದಿದ್ದು ವ್ಯಾಲ್ಯೂ, ಇದು 24,300 ಸಿ ತೊಗೊಂಡಿದ್ದೀನಿ. ಸೊ 120 ಇದ್ದಿದ್ದು ವ್ಯಾಲ್ಯೂ ನೋಡಿ ನಿನ್ನೆ 247 ಆಗಿದೆ. ಆಲ್ಮೋಸ್ಟ್ ಡಬಲ್, ಅಂದರೆ 100% ಪ್ರಾಫಿಟ್ ಬಂದಿದೆ ಸಿಇನಲ್ಲಿ. ಈವನ್ ದೋ ಮೇನ್ ಚಾರ್ಟಲ್ಲಿ ಮೂವ್ಮೆಂಟ್ ಆಗಿಲ್ಲ ಅಂತಂದ್ರೂ ನಮಗೆ ಆಪ್ಷನಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನಿನ್ನೆ ಸಿ ಸೈಡ್. ಸೊ ಈ ಲೈನ್ ಡ್ರಾ ಮಾಡಿದ್ವಿ ನೋಡಿ. ಸೊ ಅಲ್ಲಿ ರೆಸಿಸ್ಟ್ ಆಗ್ತಾನೆ ಇದೆ. ಓಕೆ, ಸೊ ಇದನ್ನ ಆಕ್ಚುಲಿ ಬ್ರೇಕ್ ಆಗಕ್ಕೆ ಆಗ್ತಾ ಇಲ್ಲ ನೋಡಿ. ಮೇನ್ ಟ್ರಯಾಂಗಲ್ ರೆಡ್ ಕಲರ್ ಲೈನಲ್ಲಿ ಇದೆ ಅಲ್ವಾ, ಮೇನ್ ಟ್ರಯಾಂಗಲ್ ಬ್ರೇಕ್ಔಟ್ ಆಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಅದು ರೆಡ್ ಕಲರ್ ಲೈನಲ್ಲಿ ಇದೆ ನೋಡಿ. ಸೊ ಆ ಝೋನು ಮತ್ತೆ ರೀ ಎಂಟರ್ ಆಗ್ತಾ ಇದೆ. ಅದು ವ್ಯಾಲ್ಯೂ ಆಫ್ ದಿ ನಿಫ್ಟಿ ಮತ್ತೆ ರೀ ಎಂಟರ್ ಆಗ್ತಾ ಇದೆ. ಇಲ್ಲಿ ಈ ಲೈನ್ ಇದೆ ಅಲ್ವಾ, ಸಪೋರ್ಟ್ ಲೈನು. ಸೊ ಇಲ್ಲಿ ಬ್ರೇಕ್ ಆದರೆ ಏನಾಗುತ್ತೆ, ಸೊ ಡೌನ್ ಸೈಡ್ ಮೂವ್ಮೆಂಟ್ ಆಗುತ್ತೆ. ಡೌನ್ ಸೈಡ್ ಮೂವ್ಮೆಂಟ್ ಆಗಿ ನೆಕ್ಸ್ಟ್ ಟಾರ್ಗೆಟ್ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ನೆಕ್ಸ್ಟ್ ಟಾರ್ಗೆಟು 24,121 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಬ್ರೇಕ್ಔಟ್ ಆದರೆ ನೆಕ್ಸ್ಟ್ 23,700 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ನಿಫ್ಟಿ ಅಪ್ಡೇಟ್. ಮತ್ತು ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಸಹ, ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಆಗಿದೆ. ಬ್ಯಾಂಕ್ ನಿಫ್ಟಿನೂ ಅಷ್ಟೇ. ಸೊ ಇಲ್ಲಿ ರೆಸಿಸ್ಟ್ ಆಗಿದೆ ನೋಡಿ, 3 ಟೈಮ್ಸ್ ರೆಸಿಸ್ಟ್ ಆಗಿ ಮತ್ತೆ ಅದು ಡೌನ್ ಸೈಡ್ ಬರ್ತಿದೆ. ಡೌನ್ ಸೈಡ್ ಬಂದು ಇದು ಸಪೋರ್ಟ್ ಲೈನ್ ಇದೆ ಅಲ್ವಾ, ನೆನ್ನೆನೇ ಆ್ಯಕ್ಚುಲಿ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆದರೂ ಅದು ಟ್ರೈ ಮಾಡಿದೆ ಪ್ರೈಸ್ ಇನ್ಕ್ರೀಸ್ ಆಗೋಕ್ಕೆ, ಬಟ್ ಸೆಲ್ಲರ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಇಟ್ಸ್ ಕೀಪ್ ಆನ್ ಕಮ್ಮಿಂಗ್ ಡೌನ್ ಸೈಡ್. ಓಕೆ, ಸೊ ಇಲ್ಲಿ ಕನ್ಫರ್ಮ್ ಆದರೆ ಏನಾಗುತ್ತೆ, ಮತ್ತೆ ಡೌನ್ ಸೈಡ್ ಮೂವ್ಮೆಂಟ್ ಆಗುತ್ತೆ. ಬ್ಯಾಂಕ್ ನಿಫ್ಟಿ ಡೌನ್ ಸೈಡ್ ಮೂವ್ಮೆಂಟ್ ಆಗುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಬ್ಯಾಂಕ್ ನಿಫ್ಟಿ 50,450 ಇದೆ. ಸೊ ಎಷ್ಟು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ 49,200ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಡೌನ್ ಸೈಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅಪ್ಡೇಟ್ ಫಾರ್ ದಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್.